ಸ್ನೇಹಿತರೆ, ಇಲ್ಲಿ ಗುಡ್ ಸ್ಕೋರ್ ಆ್ಯಪ್ನಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಎಕ್ಸ್ಪರ್ಟ್ಸ್ನೊಂದಿಗೆ ಗುಡ್ ಸ್ಕೋರ್ ಆ್ಯಪ್ನ ಒಂದು ಎಕ್ಸ್ಪರ್ಟ್ನೊಂದಿಗೆ ಚಾಟಿಂಗ್ ಮಾಡೋದು ಅಂತ ಚರ್ಚೆ ಮಾಡೋಣ, ಅಥವಾ ಅವರೊಂದಿಗೆ ಮೆಸೇಜ್ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಗುಡ್ ಸ್ಕೋರ್ ಆ್ಯಪ್ನಲ್ಲಿ ನಾವು ಒಂದು ಅವರು ಒಂದು ಏನೋ ಗುಡ್ ಸ್ಕೋರ್ ಆ್ಯಪ್ನ ಒಂದು ಸಿಬಿಲ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವರೊಟ್ಟಿಗೆ ನಾವು ಮೆಸೇಜ್ ಕೂಡ ಮಾಡಬಹುದು. ಮೆಸೇಜ್ ಮಾಡಿಬಿಟ್ಟು ನಾವು ನಮ್ಮ ಏನು ಪ್ರಾಬ್ಲಮ್ ಆಗಿದೆ, ನಮಗೆ ಸಿಬಿಲ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಏನೇನಿರುತ್ತೆ ಅದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ನಾವು ಯಾವುದಾದ್ರೂ ಲೋನ್ನ ಅಲ್ಲಿಂದ ರಿಮೂವ್ ಮಾಡಬೇಕು ಅಂದರೆ ಕೂಡ ನಾವು ಅಲ್ಲಿಂದ ರಿಮೂವ್ ಮಾಡೋದಕ್ಕೆ ಅವರಿಗೆ ನಾವು ಅವರಿಂದ ಹೆಲ್ಪ್ ತಗೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಸಿಬಿಲ್ ಸ್ಕೋರ್ನಲ್ಲಿ ಗುಡ್ ಸ್ಕೋರ್ ಆ್ಯಪ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದು ಪ್ರೀಮಿಯಮ್ನ ಪರ್ಚೇಸ್ ಮಾಡಿರಬೇಕಾಗುತ್ತೆ. ಮಂತ್ಲಿ 99 ರೂಪೀಸ್ ಪ್ರೀಮಿಯಮ್ ಇದೆ ಸ್ನೇಹಿತರೆ. ಅದನ್ನು ಪರ್ಚೇಸ್ ಮಾಡಿಕೊಂಡ್ರೆ ಅವ್ರು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಮೊದಲು ಆ ಆ್ಯಪ್ನ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಅಲ್ಲಿ ಸಿಬಿಲ್ನ ಒಂದು ಎಕ್ಸ್ಪರ್ಟ್ಸ್ನೊಂದಿಗೆ ಯಾವ ರೀತಿ ನಾವು ಮೆಸೇಜ್ನ ಮಾಡ್ಬೋದು ಅಂತ. ಈ ರೀತಿ ಆ್ಯಪ್ನ ಓಪನ್ ಮಾಡಿದ್ದೀನಿ ಸ್ನೇಹಿತರೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿರುತ್ತೆ. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ನಮಗೆ ಇಲ್ಲಿ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಯಾವ ಆಪ್ಷನ್ ಅಂದರೆ ಚಾಟ್ ವಿತ್ ಸಿಬಿಲ್ ಎಕ್ಸ್ಪರ್ಟ್ ಅಂತ ಒಂದು ಆಪ್ಷನ್ ಇಲ್ಲಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೀವು ಪ್ರೀಮಿಯಮ್ನ ಪರ್ಚೇಸ್ ಮಾಡದೆ ಹೋದರೆ ಈ ಆಪ್ಷನ್ ನಿಮಗೆ ಸಿಗೋದಿಲ್ಲ. ನೀವು ಪ್ರೀಮಿಯಮ್ನ ಪರ್ಚೇಸ್ ಮಾಡಿರಬೇಕು. ನಂತರದಲ್ಲಿ ಇಲ್ಲಿ ನೋಡ್ಬೋದು ವಾಟ್ಸಪ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈ ರೀತಿ ವಾಟ್ಸಪ್ಪಲ್ಲಿ ನೇರವಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಆದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಮೆಸೇಜ್ ಆಟೋಮೆಟಿಕ್ಕಾಗಿ ಟೈಪ್ ಆಗಿರುವಂಥದ್ದು. ಹೈ ಗುಡ್ ಸ್ಕೋರ್ ಟೀಮ್, ಐ ಹ್ಯಾವ್ ಅ ಕ್ವಶನ್ ಅಂತ ನಾನು ಅದನ್ನು ಸೆಂಡ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಆ ಕಡೆಯಿಂದ ರಿಪ್ಲೈ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ನಂತರದಲ್ಲಿ ಇಲ್ಲಿ ಒಂದು ಗುಡ್ ಸ್ಕೋರ್ ಟೀಮ್ ಕಡೆಯಿಂದ ನಮಗೆ ಸ್ವಲ್ಪ ಸಮಯದಲ್ಲಿ ರಿಪ್ಲೈ ಅನ್ನೋದು ಬರುತ್ತೆ. ನಾನು ವೇಟ್ ಮಾಡ್ತಾ ಇದ್ದೀನಿ ರಿಪ್ಲೈಗಾಗಿ. ನೋಡ್ಬೋದು ರಿಪ್ಲೈ ಬಂದಿದೆ. ಹೈ ವೆಲ್ಕಮ್ ಟು ಗುಡ್ ಸ್ಕೋರ್, ಹೌ ಮೇ ಐ ಹೆಲ್ಪ್ ಯು ಅಂತ ನಾನು ನಮ್ಮ ಒಂದು ಕ್ವಶನ್ ಏನಿದೆ ನಾವು ಅದನ್ನು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಹೌ ಟು ರಿಮೂವ್ ಅನ್ಯೂಸ್ಡ್ ಕ್ರೆಡಿಟ್ ಅಕೌಂಟ್ ಫ್ರಾಮ್ ಸಿಬಿಲ್ ರಿಪೋರ್ಟ್ ಅಂತ ನನ್ನ ಒಂದು ಅಕೌಂಟನ್ನು ಸಿಬಿಲ್ ರಿಪೋರ್ಟ್ನಿಂದ ನಾನು ಅಕೌಂಟನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅವರಿಗೆ. ನೋಡೋಣ ಏನು ಹೇಳ್ತಾರೆ ಅಂತ. ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ ಹಂಗೆ. ನಂತರದಲ್ಲಿ ಅವ್ರ ಕಡೆಯಿಂದ ರಿಪ್ಲೈ ಏನು ಬರುತ್ತೆ ಅಂತ ನಾವು ನೋಡೋಣ. ಪ್ಲೀಸ್ ಟೆಲ್ ಮಿ ಯುವರ್ ಗುಡ್ ಸ್ಕೋರ್ ಅಪ್ಲಿಕೇಶನ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ನಾವು ಹಾಕಬೇಕಾಗುತ್ತೆ. ನೋಡಿ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ನಾನು ಟೈಪ್ ಮಾಡಿಬಿಟ್ಟು ಕಳಿಸ್ತೀನಿ. ಕಳುಹಿಸಿದ ನಂತರದಲ್ಲಿ ನಮ್ಮ ಒಂದು ಸಿಬಿಲ್ ಸ್ಕೋರ್ನ ಒಂದು ಸಂಪೂರ್ಣ ಅಂತ ರಿಪೋರ್ಟ್ನ ಎನಲೈಸ್ ಮಾಡಿಬಿಟ್ಟು ಇಲ್ಲಿ ದೀಸ್ ಆರ್ ದ ಆ್ಯಕ್ಟಿವ್ ಅಕೌಂಟ್ ಅಂತ ಇಲ್ಲಿ ಕೆಲವೊಂದಿಷ್ಟು ಅಕೌಂಟ್ನ ಕಳಿಸಿದ್ದಾರೆ. ನೋಡ್ಬೋದು 3 ಅಕೌಂಟ್ ಇದೆ. 3 ಅಕೌಂಟಲ್ಲಿ ನಿಮ್ಮ ಒಂದು ಸಿಬಿಲ್ನ ಒಂದು ಅಕೌಂಟ್ ಒಂದು ಇಲ್ಲಿ 3 ಅಕೌಂಟ್ ಇದೆ. ಅದರಲ್ಲಿ ಯಾವ್ದು ತೆಗಿಬೇಕು ಅಂತ ನಾವು ಯಾವುದನ್ನು ರಿಮೂವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಆ ಹೆಸರನ್ನ ಟೈಪ್ ಮಾಡಿಬಿಟ್ಟು ನಾನು ಕಳಿಸಿದ್ದೀನಿ. ನಂತರದಲ್ಲಿ ಅವರು ಏನು ಹೇಳ್ತಾರೆ ನೋಡೋಣ. ಇಲ್ಲಿ ನೋಡ್ಬೋದು, ಸರ್ ಡು ಯು ಹ್ಯಾವ್ ದ NOC ಆಫ್ ದಿಸ್ ಲೋನ್ ಅಂದರೆ ಆ ಲೋನ್ನ NOC ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ NOC ಅಂತ ಪ್ರತಿಯೊಂದು ಲೋನ್ ನೀವು ಪ್ರತಿಯೊಂದು ಬ್ಯಾಂಕ್ನ ಒಂದು ಲೋನ್ ಕ್ಲೋಸ್ ಮಾಡಿದ ನಂತರದಲ್ಲಿ ನಮಗೆ ಅವರು NOC ಅನ್ನೋದು ಕೊಡ್ತಾರೆ. ಆ NOCನ ನೀವು ಕೊಡಿ ಅಂದರೆ ನಾನು ಇಲ್ಲಿ ನೋಡೋಣ, ನೋ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ NOC ಇಲ್ಲ ಅಂತ. ಟು ಕ್ಲೋಸ್ ದಿಸ್ ಅಕೌಂಟ್ ವಿ ರಿಕ್ವೈರ್ NOC ಸರ್ ಅಂತ ಬಂದಿದೆ ಸ್ನೇಹಿತರೆ. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಅಂದರೆ ವೆನ್ ಡಿಡ್ ಯು ಮೇಡ್ ದಿಸ್ ಪೇಮೆಂಟ್, ಲಾಸ್ಟ್ ಪೇಮೆಂಟ್ ಅಂತ ಕೇಳ್ತಾ ಇದ್ದಾರೆ. ನಾನು ಸದ್ಯಕ್ಕೆ ಇವ್ರಿಗೆ ಏನು ಕೇಳ್ತೀನಿ, ಇಫ್ ಐ ಪ್ರೊವೈಡ್ NOC ಕ್ಯಾನ್ ಯು ಹೆಲ್ಪ್ ಮೀ ರಿಮೂವ್ ಅಕೌಂಟ್ ಅಂದರೆ ನಾನು NOC ನಿಮಗೆ ನೀಡಿದ್ರೆ ನೀವು ಈ ಅಕೌಂಟನ್ನು ರಿಮೂವ್ ಮಾಡಿ ಕೊಡ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ನೋಡೋಣ ಏನು ರಿಪ್ಲೈ ಬರುತ್ತೆ ಅಂತ. ನೋಡ್ಬೋದು, ಎಸ್ ಸರ್ ಡೆಫಿನೆಟ್ಲಿ ಅಂದರೆ ನಾವು NOCನ ಕೊಡೋದ್ರಿಂದ ಅವರು ಈ ಒಂದು ಅಕೌಂಟನ್ನು ಆ ಸಿಬಿಲ್ನಿಂದ ರಿಮೂವ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನಾವು ಅವರೊಂದಿಗೆ ನಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇದೊಂದೇ ಅಲ್ಲ, ನೀವು ಸಿಬಿಲ್ನಲ್ಲಿ ಸಂಬಂಧಪಟ್ಟಂಥ ಯಾವುದೇ ಪ್ರಾಬ್ಲಮ್ ಇದ್ದರೂ ನೀವು ಇಲ್ಲಿಂದ ಸಾಲ್ವ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.